ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊನೆಗೂ ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ನಿನ್ನೆ ಸಂಜೆ 4 ಗಂಟೆಯಿಂದ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಸೊ ನಿನ್ನೆಯಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ 31ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋನ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 31ನೇ ಕಂತಿನ ಹಣ ಫೈನಲಿ ನಿನ್ನೆ ಬಿಡುಗಡೆ ಆಯಿತು. ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ರು, ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಕೆಲವೊಬ್ಬೊಬ್ರು ಇಲ್ಲ ಬರಲ್ಲ ಬಿಡಿ, ನೀವು ಸುಮ್ಮನೆ ವಿಡಿಯೋ ಮಾಡ್ತೀರಾ, ಸುಮ್ಮನೆ ತಿಳಿಸ್ತೀರಾ, ಡಿಬಿಟಿನಲ್ಲಿ ಶೋ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು 10 ದಿನದಿಂದನೂ ಹೇಳ್ತಾನೆ ಇದ್ದೀರಾ. ಬಟ್ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇಲ್ಲ, ಸುಮ್ಮನೆ ಯಾಕೆ ಹೇಳ್ತೀರಾ, ಆಗಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರು. ಫೈನಲಿ ನಿನ್ನೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಬಿಡುಗಡೆ ಆಗಿ ಜಮಾ ಆದ ತಕ್ಷಣ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿದ್ರು ಇವಾಗ ಹಣ ರಿಸೀವ್ ಆಯಿತು, ಜಸ್ಟ್ ಬಂತು ಅಂತ ಹೇಳ್ಬಿಟ್ಟು. ಸೊ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಫಸ್ಟು ತಿಳಿಸ್ಕೊಡ್ತೀನಿ ನೋಡಿ. ನಿನ್ನೆನೇ ಬಿಡುಗಡೆ ಆದ ತಕ್ಷಣವೇ ಧಾರವಾಡ ಅವರು ದಾವಣಗೆರೆ ಅವರು ಕಮೆಂಟ್ ಮಾಡಿದ್ರು, ಹುಬ್ಳಿ ಧಾರವಾಡ ಅವರು ಕೂಡ ಕಮೆಂಟನ್ನು ಮಾಡಿದ್ರು. ಹಾಗೆ ಹಾಸನ ಅವರು ಕೂಡ ಕಮೆಂಟ್ ಮಾಡಿದ್ರು, ಹಾಸನ ಅರಸೀಕೆರೆ ಅವರು ಕಮೆಂಟ್ ಮಾಡಿದ್ರು. ವಿಜಯನಗರ ಆ ಜಿಲ್ಲೆಯವರು ನಿನ್ನೆ ಕಮೆಂಟನ್ನು ಮಾಡಿದ್ರು. ಇನ್ನು ಗದಗ ಅವ್ರಿಗೂ ಕೂಡ ಬಿಡುಗಡೆ ಆಗಿದೆ, ಯಾದಗಿರಿಗೂ ಕೂಡ ಬಿಡುಗಡೆ ಆಗಿದೆ. ಇವಾಗ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಒಂದು 6 ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. 6 ಜಿಲ್ಲೆಯವರು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಹಣ ನಮಗೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವೊಬ್ಬೊಬ್ರು ನಮಗೆ 30ನೇ ಕಂತಿನ ಹಣ ಬಂದಿಲ್ಲ, 31 ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಅದು 31ನೇ ಕಂತಿನ ಹಣ ಅಲ್ಲ. ಯಾರಿಗೆಲ್ಲ 30ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ನೋಡಿ, ಸೊ ಅವರಿಗೆ ಇವಾಗ 30ನೇ ಕಂತಿನ ಹಣ ಬಂದಿರುವಂಥದ್ದು. 31ನೇ ಕಂತಿನ ಹಣ ಕೂಡ ನಿಮಗೆ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಇವಾಗ 31 ಬರಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀವಲ್ವಾ. ಸೊ ಹಾಗಾಗಿ 31 ಬಂದಿದೆಯೇನೋ, ನಮಗೆ 30 ಬಂದಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಇಲ್ಲ, ಯಾರಿಗೆ 30 ಪೆಂಡಿಂಗ್ ಇತ್ತು ಅವರೆಲ್ರಿಗೂ ಕೂಡ ಫಸ್ಟ್ 30 ಬಂದು ನೆಕ್ಸ್ಟ್ ನಿಮಗೆ 31ನೇ ಕಂತಿನ ಹಣ ಬರೋದು. ಸೊ ಬಹುಶಃ ನಿಮ್ಗೇನಾದರೂ ಈಗ ಬರಲಿಲ್ಲ 31ನೇ ಕಂತಿನ ಹಣ ಅಂತಂದರೆ ಇನ್ನು 32ನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ಬಹುಶಃ ನಿಮಗೆ 31 ಬರ್ಬೋದು. ಸೊ ಆ ರೀತಿಯೇ ಆಗ್ತಾ ಇದೆ ಅಲ್ವಾ. ಈಗ ಕನ್ಫ್ಯೂಸ್ ಆಗಿರುತ್ತಲ್ಲ, ಸೊ ಈಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂದ್ಕೊತೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ 31ನೇ ಕಂತಿನ ಹಣ ಬಿಡುಗಡೆ ಬಂದಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಯಾವ ಡಿಸ್ಟ್ರಿಕ್ಕು, ಹಾಗೆ ಹಣ ಯಾವಾಗ ಬಂತು ಅಂತ ಹೇಳ್ಬಿಟ್ಟು. ಇವಾಗ ಒಂದು 6 ಜಿಲ್ಲೆಗಳಿಗೆ ಹಣ ಆಲ್ರೆಡಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಬಹುಶಃ ಇನ್ನೂ ಹೆಚ್ಚು ಜಿಲ್ಲೆಗಳಿಗೆ ಬಂದಿರಬಹುದು. ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ನನಗಿಷ್ಟು ಜಿಲ್ಲೆಯವರು ಕಮೆಂಟ್ ಮೂಲಕ ತಿಳಿಸಿದ್ರು. ಸೊ ಹಾಗಾಗಿ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಈ 6 ಜಿಲ್ಲೆಗಳಿಗಂತೂ 100% ಬಿಡುಗಡೆ ಆಗಿದೆ, ಬರ್ತಾ ಇದೆ. ತುಂಬ ಜನ ನಮಗಿನ್ನೂ ಬಂದಿಲ್ಲ, ನಮ್ಮ ಡಿಸ್ಟ್ರಿಕ್ಕಿಗೆ ಬಿಡುಗಡೆ ಆಗಿದೆಯಾ, ನಮಗೆ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಬೇಕು. ಬಹುಶಃ ಇವತ್ತು ಕೂಡ ಸ್ವಲ್ಪ ಹೆಚ್ಚು ಜನರಿಗೆ ಬರ್ಬೋದು. ನಿನ್ನೆ ಸಂಜೆ ಅಂದರೆ ಆಲ್ಮೋಸ್ಟ್ ಒಂದು 4 ಗಂಟೆ ಮೇಲಲ್ವಾ ಬಂದಿದ್ದು. ಸೊ ಹಾಗಾಗಿ ನೆನ್ನೆ ಹೆಚ್ಚು ಜನರಿಗೆ ಏನು ಬಂದಿಲ್ಲ. ಇವತ್ತು ನಾಳೆ ನಾಡಿದ್ದು ಇನ್ನೊಂದು 4-5 ದಿನದಲ್ಲಿ ಆಲ್ಮೋಸ್ಟ್ ಒಂದು 70 to 80% ಅಷ್ಟು ಜನಗಳಿಗೆ ಬರುವಂಥ ಚಾನ್ಸಸ್ ಇದೆ. ವೆಯ್ಟ್ ಮಾಡಿ ನೋಡೋಣ. ಇವಾಗ ಏನಾಗಿದೆ ಅಂತಂದರೆ ಖಾತೆ ಹಂಚಿಕೆ ಇನ್ನೂ ಇವರಿಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಬಹುಶಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಏನಾದರೂ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟರು ಅಂತಂದರೆ ಅವ್ರಿಗೆ ಆಲ್ರೆಡಿ ಎಲ್ಲ ಗೊತ್ತಿದೆ, ಎಷ್ಟು ಕಂತುಗಳನ್ನ ಕೊಟ್ಟಿದೆ, ಯಾವ್ಯಾವ ಕಂತನ್ನ ಕೊಡಬೇಕು, ಇನ್ನು ಮತ್ತು ಹೇಗೆ ಕೊಡಬೇಕು, ಹೇಗೆ ದುಡ್ಡನ್ನ ರಿಲೀಸ್ ಮಾಡೋದು ಎಲ್ಲ ಅವರಿಗೆ ಕಂಪ್ಲೀಟ್ ಗೊತ್ತಿದೆ. ಸೊ ಹಂಗಾಗಿ ಅವರಿಗೇನೆ ಕೊಟ್ಟರೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬೇರೆ ಯಾರಿಗಾದರೂ ಈ ಖಾತೆನ ಕೊಟ್ಟರು ಅಂತಂದರೆ ಬಹುಶಃ ಸ್ವಲ್ಪ ನೆಕ್ಸ್ಟ್ ಕಂತುಗಳು ಲೇಟ್ ಆಗಬಹುದು. ಯಾಕಂದರೆ ಅವರು ಎಲ್ಲ ತಿಳ್ಕೊಂಡು ರಿಲೀಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಈಗ ಫೈನಲಿ 31 ಬಿಡುಗಡೆ ಆಗಿರೋದಂತೂ ಎಲ್ರಿಗೂ ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಎಲ್ರಿಗೂ ಖಂಡಿತವಾಗ್ಲೂ ಬರುತ್ತೆ, ಎಲ್ಲರೂ ವೆಯ್ಟ್ ಮಾಡಿ. ಇವಾಗ ಇವತ್ತೇ ಬಿಡುಗಡೆ ಆಗಿದೆ ಅಂತಂದರೆ ಇವತ್ತೇ ಎಲ್ರಿಗೂ ಬರಲ್ಲ ಅಲ್ವಾ. ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಬಿಡುಗಡೆ ಆಗಿದ್ದ ದಿನವೇ ಎಲ್ರಿಗೂ ಬರಲ್ಲ, ಮತ್ತು ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿರಲ್ಲ. ಹಂತವಾಗಿ ಬಿಡುಗಡೆ ಮಾಡೋದ್ರಿಂದ ಸ್ವಲ್ಪ ಎಲ್ರಿಗೂ ಬರೋದಕ್ಕೂ ಕೂಡ ತುಂಬಾ ಟೈಮ್ನ ತಗೊಳುತ್ತೆ. ಸೊ ನಾನು ಪ್ರತಿದಿನವೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವತ್ತು ಸಂಜೆವರೆಗೂ ನೋಡೋಣ ಇದು ಇನ್ನು ಎಷ್ಟು ಜಿಲ್ಲೆಗಳಿಗೆ ಎಕ್ಸ್ಟ್ರಾ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಸಂಜೆನ ಅಥವಾ ನಾಳಿನ ವಿಡಿಯೋದಲ್ಲಿ ಅಪ್ಡೇಟನ್ನು ಮಾಡ್ತೀನಿ. ಜೊತೆಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ. ಸೊ ಇನ್ನೊಂದು ವಾರದೊಳಗಡೆ ನಾವು ಪರಿಷ್ಕರಣೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು HM ರೇವಣ್ಣ ಅವರೇ ನಿನ್ನೆ ಮೀಡಿಯಾ ಮುಂದೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ನೀವೆಲ್ಲೂ ಕೂಡ ಹೋಗಿ ಅಪ್ಲಿಕೇಶನ್ ಹಾಕೋಗಿಲ್ಲ, ನಿಮ್ಮ ಮನೆ ಹತ್ರನೇ ಅಧಿಕಾರಿಗಳು ಬಂದು ಮರುಪರಿಶೀಲನೆ ಏನು ಮಾಡಬೇಕು ಅಂತ ಹೇಳಿದಾರಲ್ಲ, ಸೊ ಅದನ್ನು ಮಾಡ್ಕೊಂಡು ಅಂದರೆ ಮತ್ತೆ ಹೊಸದಾಗಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಿ ಕೊಡಬೇಕಾಗುತ್ತೆ ಅಷ್ಟೇ. ಅವರೇ ಬಂದು ನಿಮ್ಮ ಮನೆ ಹತ್ರ ಅಪ್ಲಿಕೇಶನ್ ಕೊಟ್ಟು ಹೋಗ್ತಾರೆ. ನೀವು ಫಿಲ್ ಮಾಡಿದ್ಮೇಲೆ ಮತ್ತು ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರಂತೆ. ಅತಿ ಶೀಘ್ರದಲ್ಲಿ ಪರಿಷ್ಕರಣೆ ಕೂಡ ಪ್ರಾರಂಭ ಆಗ್ತಾ ಇದೆ.
ಯಾರ್ದೇನಾದರೂ ಡಾಕ್ಯುಮೆಂಟ್ಗಳಿಲ್ಲ ಮಿಸ್ ಆಗಿದೆ ಅಂತಂದರೆ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡು, ವೋಟರ್ ಐ ಡಿ ಮತ್ತು ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಇಷ್ಟು ದಾಖಲೆಗಳು ನಿಮ್ಮ ಹತ್ರ ಇತ್ತು ಅಂತಂದರೆ ಅವ್ರು ಬಂದ ತಕ್ಷಣ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ನಿಮ್ಮ ಹತ್ರ ಆಧಾರ್ ಕಾರ್ಡಲ್ಲಿ ಏನಾದರೂ ಚೇಂಜ್ ಮಾಡಿಸ್ಬೇಕಾಗಿತ್ತು, ರೇಷನ್ ಕಾರ್ಡಲ್ಲಿ ಏನಾದರೂ ಚೇಂಜ್ ಮಾಡಿಸ್ಬೇಕಾಗಿತ್ತು ಅಂತಂದರೆ ಬೇಗ ಬೇಗ ಇಮಿಡಿಯೇಟಾಗಿ ಚೇಂಜ್ ಮಾಡಿಸ್ಕೊಳ್ಳಿ. ಅವ್ರು ಬರೋ ಅಷ್ಟರಲ್ಲಿ ಅದೇನಾದರೂ ಕರೆಕ್ಟ್ ಆಗಿತ್ತು ಅಂತಂದರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಅಪ್ಲಿಕೇಶನ್ ನಾಳೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹಿಂದಿನ ದಿನ ನಾನು ಮತ್ತೆ ಇನ್ನೊಂದ್ಸರಿ ಅಪ್ಡೇಟನ್ನು ಮಾಡ್ತೀನಿ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.